ನಮಸ್ತೆ. ಕಥೆಗಳಿಂದ ಪರಿವರ್ತನೆಗೆ ಸ್ವಾಗತ. ಓದ್ತಾ ಇರೋ ಬುಕ್ಕು ಕರುಣಾಳು ಬಾಬೆಳಕೆ ಬುಕ್ಕು. ಬರೆದಿರೋದು ಡಾಕ್ಟರ್ ಗುರುರಾಜ್ ಕರ್ಜಗಿ ಸರ್. ಭಾಗ 4 ಇದು ಬುಕ್ಕು. ಚಾಪ್ಟರ್ ನೋಡೋಣ ಯಾವ್ದು ಅಂತ. ವಿಶೇಷ ಹುಚ್ಚು ಅನ್ನೋ ಚಾಪ್ಟರ್ ಇಂದ ಓದ್ತಾ ಇದ್ದೀನಿ. ಏನಿದೆ ನೋಡೋಣ. ಒಂದು ಊರಿನಲ್ಲಿ ತಿಮ್ಮಣ್ಣಪ್ಪ ಎಂಬ ವ್ಯಕ್ತಿ ಇರ್ತಾನೆ. ತಿಮ್ಮಣ್ಣಪ್ಪ ಅಂತ ಒಬ್ಬ ವ್ಯಕ್ತಿ ಇರ್ತಾನೆ. ಅವನು ಮಧ್ಯ ವಯಸ್ಕರನಾಗಿದ್ದರೂ ಬುದ್ಧಿ ಅಷ್ಟು ಸರಿಯಾಗಿ ಬೆಳೆದಿರಲಿಲ್ಲ. ಒಮ್ಮೊಮ್ಮೆ ಬುದ್ಧಿವಂತರ ಹಾಗೆ ಮಾತನಾಡ್ತಿದ್ದ. ಮತ್ತೊಂದು ಬಾರಿ ಅವನೇನು ಮಾತನಾಡ್ತಾನೆ ಎನ್ನುವುದು ಯಾರಿಗೂ ತಿಳಿತಾ ಇರ್ಲಿಲ್ಲ. ಅವನೊಬ್ಬ ತಲೆ ತಿರುಕ, ಅರೆ ಹುಚ್ಚ ಅಂತ ಹೇಳಿ ಎಲ್ಲರೂ ಅವನನ್ನ ಕರೀತಾ ಇದ್ರು. ಅವನ ಮನೆಯಲ್ಲಿ ಕೂಡ ಅವನನ್ನ ಸರಿಯಾಗಿ ನೋಡ್ಕೋತಾ ಇರ್ಲಿಲ್ಲ. ಒಂದು ಬಾರಿ ಅವನ ತಲೆಯಲ್ಲಿ ತನ್ನಷ್ಟು ಬುದ್ಧಿವಂತರು ಯಾರು ಇಲ್ಲ ಎಂಬ ವಿಚಾರ ಬಂತು. ಒಂದಿಬ್ಬರನ್ನು ಹೋಗಿ ಕೇಳ್ದ. ಅವರು ಸುಮ್ನೆ ನಕ್ಕು ಮುಂದೆ ಹೋಗ್ಬಿಟ್ರು. ಅಂದ್ರೆ ಒಬ್ರ ಹತ್ರ ಹೋಗಿ ನಾನ್ ತುಂಬಾ ಬುದ್ಧಿವಂತ ಅಲ್ವಾ, ನಾನ್ ತುಂಬಾ ಜಾಣ, ನನ್ನಷ್ಟು ಬುದ್ಧಿವಂತರು ಈ ಊರಲ್ಲಿ ಯಾರಿಲ್ಲ ಅಲ್ವಾ ಅಂತ ಹೋಗಿ ಕೇಳ್ತಿದ್ರು. ಅವಾಗ ಕೆಲವರು ನಕ್ಕು ಸುಮ್ನೆ ಹೋದ್ರು. ಮತ್ತೊಬ್ರು ಏನಂದ್ರು, ಆ ಬುದ್ಧಿವಂತರು ತಮಾಷೆ ಮಾಡಲೆಂದು ಹೌದಯ್ಯ ಬುದ್ಧಿವಂತರು. ಇನ್ನೊಬ್ರ ಹತ್ರ ಹೋಗಿ ಕೇಳ್ದಾಗ ನಾನ್ ತುಂಬಾ ಬುದ್ಧಿವಂತ ಅಲ್ವಾ ಅಂತ ಕೇಳಿದ ತಕ್ಷಣ ಅವರು ಹೌದಯ್ಯ, ನಿನಗಿಂತ ಬುದ್ಧಿವಂತರು ಈ ಊರಿನಲ್ಲಿ ಮತ್ತಾರಿದ್ದಾರೆ. ನಿನ್ನ ಹಾಗೆ ವಿಭಿನ್ನವಾಗಿ ಚಿಂತಿಸುವವರು ಮತ್ಯಾರೂ ಇಲ್ಲ. ನಿನಗೆ ನಿಜವಾಗಿಯೂ ಡಾಕ್ಟರೇಟ್ ಪದವಿ ಕೊಡ್ಬೇಕು ಅಂತ ಹೇಳ್ತಾರೆ ಅವರು. ಅವಾಗ ಅದನ್ನು ತಿಮ್ಮಪ್ಪಣ್ಣ ನಿಜವೆಂದೇ ನಂಬ್ತಾನೆ. ನಾನು ಹಾಗೆ ಡಾಕ್ಟರ್ ತಿಮ್ಮಣ್ಣಪ್ಪ ಬರೆದುಕೊಂಡರೆ ತಪ್ಪಾಗುವುದಿಲ್ಲವೇ ಅಂತ ಅವ್ನು ಕೇಳ್ತಾನೆ. ಆಗ ಅವನು ಹೇಳ್ತಾನೆ, ಅದ್ರಲ್ಲೇನು ತಪ್ಪು, ಎಷ್ಟು ಜನ ಹಾಗೇ ಬರೆದುಕೊಳ್ತಾ ಇದ್ದಾರೆ. ಈಗ ಬಹಳಷ್ಟು ಜನರಿಗೆ ಕಷ್ಟಪಟ್ಟು ಸಂಶೋಧನೆ ಮಾಡಿ ಡಾಕ್ಟರೇಟ್ ಪದವಿ ಕೊಳ್ಳುವುದಕ್ಕೆ ಎಲ್ಲಿ ಸಮಯ ಇದೆ? ಅಷ್ಟು ಪರಿಶ್ರಮ ಪಡುವವರ್ಯಾರು? ಅದಕ್ಕೆಂದೇ ಎಷ್ಟೋ ಹೆಸರಿಲ್ಲದ ವಿದ್ಯಾನಿಲಯಗಳು ಬಾಗಿಲನ್ನು ತೆರೆದುಕೊಂಡು ಕುಳಿತುಕೊಂಡಿವೆ. ಅವರು ಹೇಳಿದಷ್ಟು ಶುಲ್ಕವನ್ನು ಕೊಟ್ಟರೆ ನಿನಗೊಂದು ಸರ್ಟಿಫಿಕೇಟ್ ಬಂದು ಬಿಡುತ್ತದೆ. ಆಗ ನೀನು ಡಾಕ್ಟರೇ, ಯಾರು ತಕರಾರು ಮಾಡೋದಿಲ್ಲ ಅಂತ ಹೇಳಿ ಅವರು ಹೇಳ್ತಾರೆ. ಹಾಗಾದ್ರೆ ನಾನು ಯಾವ ವಿಶ್ವವಿದ್ಯಾನಿಲಯವನ್ನು ಕುರಿತು ಪ್ರಯತ್ನ ಮಾಡ್ಬೇಕು ಅಂತ ತಿಮ್ಮಣ್ಣಪ್ಪ ಕೇಳ್ತಾನೆ. ಯಾವ ವಿಶ್ವವಿದ್ಯಾನಿಲಯ ಬೇಕು ನಿನಗೆ? ನೀನೇ ಘೋಷಿಸಿಕೊಂಡು ಬಿಡು. ಬೋರ್ಡು ಕೂಡ ಬರೆಸಿ ಬಿಡು. ಯಾರು ಪ್ರಶ್ನೆ ಕೇಳೋದಿಲ್ಲ. ಕೆಲ ಸಮಯದ ಬಳಿಕ ಎಲ್ಲರಿಗೂ ಡಾಕ್ಟರ್ ತಿಮ್ಮಣ್ಣಪ್ಪ ಎಂದು ಕರೆದು ಅಭ್ಯಾಸವಾಗ್ಬಿಡ್ತದೆ. ಆಮೇಲೆ ಎಲ್ಲರೂ ತಿಮ್ಮಣ್ಣಪ್ಪ, ಡಾಕ್ಟರ್ ತಿಮ್ಮಣ್ಣಪ್ಪ, ಡಾಕ್ಟರ್ ತಿಮ್ಮಣ್ಣಪ್ಪ ಅಂತ ಎಲ್ಲರಿಗೂ ಕರೆದು ಅಭ್ಯಾಸ ಆಗ್ಬಿಡುತ್ತೆ. ನೀನ್ ಬೋರ್ಡ್ ಬರ್ಸಿ ಹಾಕ್ಬಿಡು ಅಂತ ಹೇಳಿ ಅವನು ಹೇಳ್ತಾನೆ. ಆಗ ಇವ್ರಿಗೆ ಸರಿ ಅನ್ಸುತ್ತೆ ತಿಮ್ಮಣ್ಣಪ್ಪಗೆ. ಅದು ಸರಿ, ನಾನೇ ಘೋಷಣೆ ಮಾಡಿದ್ಮೇಲೆ ವಿಶ್ವವಿದ್ಯಾನಿಲಯ ಏಕೆ ಬೇಕು ಎಂದು ತಿಮ್ಮಣ್ಣಪ್ಪ ಮರುದಿನವೇ ಮನೆಯ ಮುಂದೆ ಬೋರ್ಡು ಬರೆಸಿ ಹಾಕಿದ. ಡಾಕ್ಟರ್ ತಿಮ್ಮಣ್ಣಪ್ಪ ಪಿ ಎಚ್ ಡಿ ಅಂತ ಅದ್ರ ಕೆಳಗೆ ಬರಿತಾನೆ. ಅದ್ರ ಕೆಳಗೆ ಇನ್ನೊಂದು ಬೋರ್ಡ್ ಹಾಕ್ತಾನೆ. ನನ್ನ ಡಾಕ್ಟರೇಟ್ ಬಗ್ಗೆ ಯಾರಿಗಾದರೂ ಸಂಶಯವಿದ್ದರೆ ನನ್ನ ಜೊತೆ ವಾದ ವಿವಾದವನ್ನು ಮಾಡಬಹುದು ಅಂತ ಹೇಳಿ ಈ ಲೈನನ್ನು ಆ ಬೋರ್ಡ್ ಕೆಳಗೆ ಬರ್ದು ಹಾಕ್ತಾನೆ. ಜನ ನಕ್ರು, ಕೆಲವರು ಹುಬ್ಬೇರಿಸಿದ್ರು, ಇನ್ ಕೆಲವರು ಇವನದೇ ಘೋಷಣೆ ಎಂದ ಮೇಲೆ ಏನ್ ಪ್ರಶ್ನೆ ಮಾಡೋದು ಅಂತ ಸುಮ್ನಾದ್ರು. ಇವನ ಜೊತೆಗೆ ಮಾತನಾಡೋದೇ ಕಷ್ಟ. ಇನ್ನೊಂದ್ ಹೇಳಿದ್ರೆ ಇನ್ನೊಂದ್ ಹೇಳ್ತಾನೆ. ಇವನ ಜೊತೆ ಯಾವ ವಿವಾದವೂ ಬೇಡಪ್ಪ ಅಂತ ಹೇಳಿ ಬಹಳಷ್ಟು ಜನ ಸುಮ್ಮನಾದ್ರು. ದಿನ ಕಳೆದಂತೆ ಡಾಕ್ಟರ್ ತಿಮ್ಮಣ್ಣಪ್ಪನಿಗೆ ಧೈರ್ಯ ನಂಬಿಕೆ ಬಂತು. ಯಾರು ತನ್ನನ್ನು ಪ್ರಶ್ನೆ ಮಾಡ್ಲಿಲ್ಲ ಅಲ್ವಾ, ತನಗೆ ಡಾಕ್ಟರ್ ಸರಿಯಾದದ್ದೇ ಎಂಬ ಖಾತ್ರಿಯಾಯಿತು. ಅವನ ಜೊತೆ ಮಾತನಾಡುವಾಗ ಯಾರಾದರೂ ಬರೀ ತಿಮ್ಮಣ್ಣಪ್ಪ ಅಂತ ಕರೆದ್ರೆ ಅವನಿಗೆ ಕೆಟ್ಟು ಕೋಪ ಬರ್ತಾ ಇತ್ತು. ಅವ್ರ ಜೊತೆ ಜಗಳ ಮಾಡೋಕೆ ನಿಂತ್ಕೊಂಡ್ಬಿಡ್ತಿದ್ದ. ಇವನ ಜೊತೆಗೆ ಯಾಕೆ ಮಾತು ಎಂದು ತಪ್ಪಿಸಿಕೊಳ್ಳಲು ಅವರು ಸಾರಿ ಡಾಕ್ಟರ್ ತಿಮ್ಮಣ್ಣಪ್ಪ ಅಂತ ಹೇಳಿ ಕರೆದೇ ಬಿಡ್ತಿದ್ರು. ಅವನು ಸತ್ತಾಗ ಕೂಡ ಪೇಪರಿನಲ್ಲಿ ಡಾಕ್ಟರ್ ತಿಮ್ಮಣ್ಣಪ್ಪ ನಿಧನಾದರು ಎಂದೇ ಬರೆದಿತ್ತು. ಈಗ ಡಾಕ್ಟರ್ ಖರ್ದಿಗೆ ಸರ್ ಹೇಳ್ತಾ ಇದ್ದಾರೆ, ಅನೇಕ ಜನರಿಗೆ ಅನೇಕ ತರಹದ ಹುಚ್ಚುಗಳಿರ್ತವೆ. ಕೆಲವರಿಗೆ ಹಣದ ಹುಚ್ಚು, ಕೆಲವರಿಗೆ ಹೆಣ್ಣಿನ ಹುಚ್ಚು, ಕೆಲವರಿಗೆ ಅಧಿಕಾರದ ಹುಚ್ಚು, ಮತ್ತೆ ಕೆಲವರಿಗೆ ಹೆಸರಿನ ಹುಚ್ಚು, ಹಾಗೂ ಮತ್ತೆ ಕೆಲವರಿಗೆ ವಿದ್ಯೆ ಇದೆ ಎಂದು ತೋರಿಸಿಕೊಳ್ಳುವ ಹುಚ್ಚು. ಅದಕ್ಕಾಗಿ ಈ ಎಲ್ಲ ಮಂಗಾಟಗಳು. ಮೇಲೆ ಹೇಳಿದ ಎಲ್ಲಾ ಹುಚ್ಚುಗಳಂತೆ ಇದು ಒಂದು ಹುಚ್ಚಾದ್ದರಿಂದ ಅದರ ಬಗ್ಗೆ ಅನುಕಂಪ ಬೇಕು ಅಷ್ಟೇ ಅಂತ ಖರ್ದಿಗೆ ಸರ್ ಹೇಳ್ತಾ ಇದ್ದಾರೆ. ಅಂದ್ರೆ ಒಬ್ಬೊಬ್ರಿಗೆ ಒಂದೊಂದು ಹುಚ್ಚಿರುತ್ತೆ. ಒಬ್ರಿಗೆ ಹಣದ ಆಸೆ, ಹಣದ್ದು ಹುಚ್ಚಿರುತ್ತೆ, ಹಣ ಮಾಡ್ಬೇಕು. ಕೆಲವರಿಗೆ ಬಂಗಾರದ ಹುಚ್ಚಿರುತ್ತೆ. ಈಗ ಕೆಲವರಿಗೆ ಬಟ್ಟೆ ಹುಚ್ಚಿರುತ್ತೆ. ಇನ್ನೊಂದ್ ಕೆಲವರಿಗೆ ಗಿಡಗಳ ಮೇಲೆ ಹುಚ್ಚಿರುತ್ತೆ. ಹಿಂಗೆ ಒಬ್ಬೊಬ್ರಿಗೆ ಮಣ್ಣು, ಸೈಟು, ಮನೆ, ಹಿಂಗೆ ಒಬ್ಬೊಬ್ರಿಗೆ ಒಂದೊಂದರ ಮೇಲೆ ಹುಚ್ಚಿರುತ್ತೆ. ಹಾಗೆ ಇವನಿಗೂ ಒಂದು ಹುಚ್ಚು ಅಂತ ಹೇಳಿ ನಾವು ಅವನ ಮೇಲೆ ಕನಿಕರ ತೋರಿಸ್ಬೇಕೆ ಹೊರತು ಅದನ್ನ ವ್ಯಂಗ್ಯ ಮಾಡಿ ಮಾತಾಡೋದ್ರಲ್ಲಿ ಅರ್ಥ ಇಲ್ಲ ಅಂತ ಹೇಳಿ ಖರ್ದಿಗೆ ಸರ್ ಹೇಳ್ತಾ ಇದ್ದಾರೆ. ಇವಾಗ ನಾವು ನೋಡ್ಕೋಬೇಕಾಗಿದೆ ನಮಗೆ ಯಾವ್ಯಾವ ಹುಚ್ಚಿದೆ ಅಂತ. ದುಡ್ಡಿನ ಹುಚ್ಚಿದ್ಯಾ, ಹೆಣ್ಣಿನ ಹುಚ್ಚಿದ್ಯಾ, ಆಸ್ತಿ ಹುಚ್ಚಿದ್ಯಾ, ಬಟ್ಟೆ ಹುಚ್ಚಿದ್ಯಾ, ಬಂಗಾರದ ಹುಚ್ಚಿದ್ಯಾ, ಅಥವಾ ಇನ್ನೊಬ್ಬರನ್ನ ಟೀಕೆ ಮಾಡೋ ಹುಚ್ಚಿದ್ಯಾ, ಇನ್ನೊಬ್ಬರ ಬಗ್ಗೆ ಹೊಟ್ಟೆ ಕಿಚ್ಕೊಡೋ ಹುಚ್ಚಿದ್ಯಾ, ಯಾವ ಹುಚ್ಚು ನಮಗಿದೆ ಅಂತ ಹೇಳಿ ನಮ್ಮನ್ನ ನಾವೇ ಪ್ರಶ್ನೆ ಮಾಡ್ಕೊಂಡು ಚೆಕ್ ಮಾಡ್ಕೋಬೇಕಾಗಿದೆ. ಓಕೆ, ಈ ಚಾಪ್ಟರ್ ನಿಮಗೆ ಇಷ್ಟ ಆಯ್ತು ಅಂತ ಹೇಳ್ತೀನಿ. ಈ ಚಾಪ್ಟರ್ ನೋಡಿದ್ಮೇಲೆ ನಿಮಗೆ ಏನಾದ್ರು ಅನ್ಸಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ಹೊಸದಾಗಿ ನೋಡೋರಿಗೆ ಅದು ಸಹಾಯ ಆಗುತ್ತೆ. ಓಕೆನಾ? ಥ್ಯಾಂಕ್ ಯು.